ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೇಘ್ನಾ ಕಿಶೋರ್. ಇವತ್ತು ನಾನು ನಿಮಗೆ ಸಿಂಪಲ್ ಆಗಿ ಪ್ರಿಪೇರ್ ಮಾಡುವಂತಹ ಲಂಚ್ ಬಾಕ್ಸ್ ರೆಸಿಪೀಸ್, 3 ಥರದ ಲಂಚ್ ಬಾಕ್ಸ್ ರೆಸಿಪೀಸ್ನ ತೋರಿಸ್ಕೊಡ್ತಾ ಇದ್ದೀನಿ. ಇನ್ಸ್ಟೆಂಟ್ ಆಗಿ ವಿತಿನ್ 5 ಮಿನಿಟ್ಸ್ನಲ್ಲೇ ಈ ರೆಸಿಪೀಸ್ನ ಪ್ರಿಪೇರ್ ಮಾಡ್ಕೋಬೋದು. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಥವಾ ಲಂಚ್ ಡಬ್ಬಿ ಕಟ್ಟಲಿಕ್ಕೆ ಅಥವಾ ಯಾವುದೇ ಟೈಮ್ನಲ್ಲಿ ಬೇಕಾದ್ರೂ ಈ ರೆಸಿಪೀಸ್ನ ನೀವು ವಿತಿನ್ 5 ಮಿನಿಟ್ಸ್ನಲ್ಲಿ ಇನ್ಸ್ಟೆಂಟ್ ಆಗಿ ಪ್ರಿಪೇರ್ ಮಾಡ್ಕೋಬೋದು. ಬನ್ನಿ, ಆಗಿದ್ರೆ ಯಾವ ರೀತಿ ಪ್ರಿಪೇರ್ ಮಾಡೋದು, ಏನೆಲ್ಲ ಪದಾರ್ಥಗಳನ್ನು ಇಲ್ಲಿ ಯೂಸ್ ಮಾಡ್ತೀನಿ ಅನ್ನೋದನ್ನು ನೋಡೋಣ. ಇವತ್ತು ನಾನಿಲ್ಲಿ ಎಳ್ಳನ್ನು ಮಾಡೋದು ಯಾವ ರೀತಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಕಪ್ಪು ಎಳ್ಳನ್ನು ಯೂಸ್ ಮಾಡಿಕೊಂಡು ಎಳ್ಳನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದನ್ನು ಅಷ್ಟೇ ಇನ್ಸ್ಟೆಂಟಾಗಿ ನಾವು ಪ್ರಿಪೇರ್ ಮಾಡ್ಕೋಬೋದು. ಅದಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು 4ರಿಂದ 5 ಬ್ಯಾಡಗೆ ಮೆಣಸಿಕಾಯಿ, ಹಾಗೆ 5ರಿಂದ 6 ಖಾರದ ಮೆಣಸಿಕಾಯಿನ ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಮೆಣಸಿಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ನಾನು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನಂತರ ಉದ್ದಿನಬೇಳೆ, ನಿಮ್ಮ ಹತ್ರ ಉದ್ದಿನಬೇಳೆ ಇದ್ದರೆ ಉದ್ದಿನಬೇಳೆನೂ ಯೂಸ್ ಮಾಡ್ಕೊಳ್ಳಿ. ನನ್ನ ಹತ್ರ ಗುಂಡು ಉದ್ದಿತ್ತು, ಬಿಳಿ ಉದ್ದು, ಅದನ್ನು ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಅದನ್ನು 2 ಟೇಬಲ್ ಸ್ಪೂನಷ್ಟು ಚೆನ್ನಾಗಿ ಹುರ್ಕೋಬೇಕು. ಉದ್ದಿನಬೇಳೆನ ಕೂಡ ನೀವು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು. ಇದಕ್ಕೆ ನಂತರ ನಾನು ಕಪ್ಪು ಎಳ್ಳು, ಕರಿ ಎಳ್ಳು ಅಂತ ನಾವೇನು ಹೇಳ್ತೀವಿ, ಅದನ್ನು 3 ಟೇಬಲ್ ಸ್ಪೂನಷ್ಟು ತಗೋತಾ ಇದ್ದೀನಿ. ಇಲ್ಲಿ ಎಲ್ಲವನ್ನು ನಾನು ಟೇಬಲ್ ಸ್ಪೂನ್ ಅಳತೆಯಲ್ಲೇ ನಾನು ತೊಗೊಂಡಿರೋದು. 3 ಟೇಬಲ್ ಸ್ಪೂನ್ ಕರಿ ಎಳ್ಳನ್ನು ಕೂಡ ಎಳ್ಳು ಚಟಪಟ ಅನ್ನೋವರೆಗೂ ಹುರ್ಕೊಂಡ್ರೆ ಸಾಕು. ಅದೇನು 1 ನಿಮಿಷದಲ್ಲಿ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ಹಾಗೆ ಕೈ ಬಿಟ್ಬಿಟ್ರೆ ಎಳ್ಳು ಸೀದೋಗಿಬಿಡುತ್ತೆ. ಅದಕ್ಕೆ ಇಮಿಡಿಯೇಟಾಗಿಯೇ ಅದನ್ನು ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ 1 ನಿಮಿಷದಲ್ಲಿ. ಫ್ಲೇಮ್ ಆಫ್ ಮಾಡಿದ ನಂತರ ಅದಕ್ಕೆ ನಾನು ಒಂದು ಸ್ವಲ್ಪ ಇಂಗನ್ನು ಕೂಡ ಹಾಕೋತಾ ಇದ್ದೀನಿ. ಇಂಗನ್ನು ಫ್ಲೇಮ್ ಆಫ್ ಮಾಡಿದ ನಂತರ ಹಾಕಿ 1 ನಿಮಿಷ ಹಾಗೆ ಕೈ ಆಡಿಸಿದ್ರೆ ಸಾಕು. ಈ ಎಲ್ಲವನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಂಡು ಅದನ್ನು ಒಂದು 5 ನಿಮಿಷ ಬಿಟ್ಬಿಡೋಣ ತಣ್ಣಗಾಗಲಿಕ್ಕೆ. ತಣ್ಣಗಾದ ನಂತರನೇ ಇದನ್ನು ನಾವು ಪುಡಿ ಮಾಡ್ಕೋಬೇಕು. ಇವಾಗ ಇದು ಎಲ್ಲ ತಣ್ಣಗಾಗಿದೆ. ತಣ್ಣಗಾದ ನಂತರ ಇದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಸೇರಿಸಾದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಕರಿಬೇವು ಸೊಪ್ಪು, ಹಸಿ ಕರಿಬೇವು ಸೊಪ್ಪಿದ್ರೆ ನೀವು ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನನ್ನ ಹತ್ರ ಹಸಿ ಕರಿಬೇವು ಸೊಪ್ಪು ಇಲ್ಲದಿರೋ ಕಾರಣ ಒಣ ಕರಿಬೇವನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1/4 ಸ್ಪೂನಷ್ಟು ಅರಿಶಿನ ಹಾಕಿ ಇದನ್ನು ಪುಡಿ ಮಾಡ್ಕೊಳ್ಳೋಣ. ಈಗ ಸಪ್ರೇಟ್ ಒಂದು ಪ್ಯಾನನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿ ಚೆನ್ನಾಗಿ ಬಿಸಿಯಾದ ನಂತರ ಸ್ವಲ್ಪ ಜೀರಿಗೆ ಹಾಕಿ ಸಾಸಿವೆನ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಇದು ಚೆನ್ನಾಗಿ ಚಟಪಟ ಅಂದ ನಂತರ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಕಡಲೆಬೀಜನೂ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಕಡಲೆಬೀಜ ಫ್ರೈ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ನಾನು ಇದಕ್ಕೆ ಕಡಲೆಬೇಳೆನೂ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇವೆರಡು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಒಣ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ. ಈ ಪುಡಿನ ನಾವು ಮಾಡಿಟ್ಕೊಂಡು ಒಂದು 3ರಿಂದ 4 ದಿನಗಳ ಕಾಲ ಯೂಸ್ ಮಾಡ್ಕೋಬೋದು. ನಿಮಗೆ ಪುಡಿ ಯಾವಾಗ ಬೇಕೋ ಆವಾಗ ಅನ್ನಕ್ಕೆ ಮಿಕ್ಸ್ ಮಾಡ್ಕೋಬೋದು. ಎಳ್ಳು, ಕಪ್ಪು ಎಳ್ಳು ಶನಿಮಹಾತ್ಮನಿಗೆ ತುಂಬ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಹಾಗೆ ಶನಿಮಹಾತ್ಮನ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಶನಿವಾರದೊತ್ತು ಇದನ್ನು ನೈವೇದ್ಯಕ್ಕೂ ಕೂಡ ನಾವು ತೊಗೊಂಡು ಹೋಗ್ಬೋದು. ಇವಾಗ ಇದಕ್ಕೆ ಆಲ್ರೆಡಿ ನಾನು ಅನ್ನ ಮಾಡಿ ಇಟ್ಕೊಂಡಿದ್ದೆ, ಅನ್ನನ ಕೂಡ ಸೇರಿಸ್ಕೊತಾ ಇದ್ದೀನಿ. ಬಿಸಿ ಅನ್ನ ಇದ್ದರೆ ನೀವು ಬಿಸಿ ಅನ್ನನ ಯೂಸ್ ಮಾಡ್ಕೋಬೋದು, ಅಥವಾ ಲೆಫ್ಟ್ ಓವರ್ ರೈಸ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಅನ್ನಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಮಾಡಿಟ್ಕೊಂಡಿರುವಂತಹ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನೀವು ಈ ಟೈಮ್ನಲ್ಲಿ ಉಪ್ಪನ್ನು ನೀವು ನೋಡ್ಕೋಬೋದು. ರುಚಿಗೆ ಉಪ್ಪೇನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ. ಇವಾಗ ನೋಡಿ, ರುಚಿಯಾದ ಎಳ್ಳನ್ನು ರೆಡಿಯಾಗಿದೆ. ಇದು ಲೆಫ್ಟ್ ಓವರ್ ರೈಸ್ ಅಥವಾ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ ಕಟ್ಟಲಿಕ್ಕೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟ್ಗೆ ಯಾವುದೇ ಟೈಮ್ನಲ್ಲೂ ಕೂಡ ಇದನ್ನು ನೀವು ಮಾಡ್ಕೋಬೋದು. ಇಲ್ಲಿ ನಾನು ಇವಾಗ ಸಿಂಪಲ್ಲಾಗಿ ಎಗ್ ರೈಸ್ ಮಾಡ್ತಾಯಿದ್ದೀನಿ. ಈ ಎಗ್ ರೈಸ್ ಮಾಡಲಿಕ್ಕೆ ನಾನಿಲ್ಲಿ ಒಂದು ಪಾನ್ನ ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ. ಬಿಸಿಯಾದ ನಂತರ 2ರಿಂದ 3 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು, ಎಣ್ಣೆ ಕಾಯ್ದ ನಂತರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಸೇರಿಸಿ ಫ್ರೈ ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿ ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಎಗ್ ರೈಸ್ನ ಮಾಡಲಿಕ್ಕೆ ನಾನಿಲ್ಲಿ ಯಾವುದೇ ಥರದ ಸಾಸ್ನ ಯೂಸ್ ಮಾಡ್ತಾಯಿಲ್ಲ, ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ.
ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಮೊಟ್ಟೆನ ಹಾಕ್ಕೋತಾ ಇದ್ದೀನಿ. ಮೊಟ್ಟೆನ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿನೇ ಇಟ್ಕೋಬೇಕು ಸ್ಟವ್ನ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಲೋ ಫ್ಲೇಮ್ನಲ್ಲೇ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಹಳದಿ ಭಾಗ ಏನಿದೆ ಅದೆಲ್ಲ ಒಡೆದು ಚೆನ್ನಾಗಿ ಮಿಕ್ಸ್ ಆಗೋ ತನಕ ಇದನ್ನು ಮಿಕ್ಸ್ ಮಾಡಿಕೊಂಡು ನಂತರದಲ್ಲಿ ನಾನು ಇದಕ್ಕೆ ಪೌಡರ್ಗಳನ್ನ ಸೇರಿಸ್ಕೊತೀನಿ. ಇದಕ್ಕೆ ಇವಾಗ ನಾನು ಒಂದು 3/4 ಚಮಚದಷ್ಟು ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಹಾಗೆ ಒಂದು 1/4 ಚಮಚದಷ್ಟು ಧನಿಯಾ ಪುಡಿ, ಹಾಗೆ ಒಂದು 1/4 ಚಮಚದಷ್ಟು ಜೀರಿಗೆ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದ ನಂತರ ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಇವಾಗ ಮಾಡಿಟ್ಕೊಂಡಿರುವಂತಹ ಅನ್ನನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಬಿಸಿ ಅನ್ನ ಕೂಡ ಆ್ಯಡ್ ಮಾಡ್ಕೋಬೋದು, ಅಥವಾ ಲೆಫ್ಟ್ ಓವರ್ ರೈಸ್ ಇದೆ, ಲೆಫ್ಟ್ ಓವರ್ ರೈಸ್ಗೂ ಕೂಡ ನಾವು ಈ ಥರ ಸಿಂಪಲ್ಲಾಗಿ ಎಗ್ ರೈಸ್ನ ಮಾಡ್ಕೋಬೋದು. ಇವಾಗ ಸ್ವಲ್ಪ ರುಚಿಗೆ ಚೆಕ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮತ್ತು ಆ್ಯಡ್ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ಆ್ಯಡ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಸಿಂಪಲಾದ ರುಚಿಕರವಾದ ಎಗ್ ರೈಸ್ ರೆಡಿ. ಇದನ್ನು ಲಂಚ್ ಬಾಕ್ಸ್ಗೆ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಥವಾ ಡಿನ್ನರ್ ಟೈಮ್ನಲ್ಲೂ ಕೂಡ ಇನ್ಸ್ಟೆಂಟಾಗಿ ವಿತಿನ್ 5 ಮಿನಿಟ್ಸ್ನಲ್ಲಿ ಮಾಡ್ಕೋಬಹುದಾದಂತಹ ಎಗ್ ರೈಸ್. ನಾನಿವಾಗ ಇಲ್ಲಿ ತೋರಿಸ್ತಾ ಇರೋದು ಸಿಂಪಲ್ಲಾಗಿ ಟೊಮೆಟೊ ರೈಸ್ನ ಯಾವ ರೀತಿ ಮಾಡ್ಕೋಬೋದು ಅಂತ. ಪ್ಯಾನ್ನ ಬಿಸಿಯಾಗಲಿಕ್ಕೆ ಇಟ್ಟಿದ್ದೀನಿ. ಪ್ಯಾನ್ ಬಿಸಿಯಾದ ನಂತರ 2-3 ಚಮಚದಷ್ಟು ಎಣ್ಣೆನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಒಂದು 1/4 ಚಮಚದಷ್ಟು ಅರಿಶಿನ, ಹಾಗೆ 1-1.5 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ, ಶುಂಠಿ, ಹಾಗೆ ಹಸಿಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತೀನಿ. ಇದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊನ ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ ಇವತ್ತು ಒಂದು 5-6 ಟೊಮೆಟೊಸ್ನ ತೊಗೊಂಡಿದ್ದೀನಿ. ಅದನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಈರುಳ್ಳಿ, 1/2-3/4 ಈರುಳ್ಳಿನ ಸಣ್ಣದಾಗಿ ಹೆಚ್ಚಾಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಟೊಮೆಟೊ ಸಾಫ್ಟ್ ಆಗೋವರೆಗೂ ಇದನ್ನು ಹಾಗೆ ಬೇಯಲಿಕ್ಕೆ ಬಿಡಬೇಕು. ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು. ಇದನ್ನು ನಾವು ಹಾಗೆ ರೈಸ್ಗೂ ಕೂಡ ನಾವು ಮಿಕ್ಸ್ ಮಾಡ್ಕೋಬೋದು. ಈ ಥರ ಟೊಮೆಟೊ ಗೊಜ್ಜು ಮಾಡಿಕೊಂಡು ನಾವು ಚಪಾತಿಗೆ, ದೋಸೆಗೆ, ಹಾಗೆ ಇಡ್ಲಿಗೆ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಇನ್ಸ್ಟೆಂಟಾಗಿ ವಿತಿನ್ 5 ಮಿನಿಟ್ಸ್ನಲ್ಲಿ ಈ ಟೊಮೆಟೊ ರೆಸಿಪಿನ ಮಾಡ್ಕೋಬೋದು ನಾವು. ಮಧ್ಯ ಒಂದು ಸಲ ಮುಚ್ಚಳನ ತೆಗೆದು ಎಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಕೊಡಿ. ಈ ಟೈಮ್ನಲ್ಲಿ ನಾನು ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಪೌಡರ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಟು 1-2 ನಿಮಿಷ ಬೇಯಲಿಕ್ಕೆ ಬಿಡಿ. ಎಲ್ಲ ಟೊಮೆಟೊ ಎಲ್ಲ ಸಾಫ್ಟ್ ಆದ ನಂತರ, ಚೆನ್ನಾಗಿ ಟೊಮೆಟೊ ಎಲ್ಲ ಬೆಂದ ನಂತರ ಇದಕ್ಕೆ ನಾವು ರೈಸ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಸ್ವಲ್ಪ ಟೊಮೆಟೊ ಗೊಜ್ಜನ್ನು ಸಪ್ರೇಟ್ ತೆಗೆದಿಟ್ಕೋತಾ ಇದ್ದೀನಿ. ನನಗಿದು ಜಾಸ್ತಿ ಆಯಿತು ಟೊಮೆಟೊ ಗೊಜ್ಜು ಅಂತ ಅನ್ನಿಸ್ತು. ಸೊ ಅದಕ್ಕೆ ಚಪಾತಿಗೆ ಯೂಸ್ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಸಪ್ರೇಟು 1 ಕಪ್ಗೆ ತೆಗೆದುಕೊಂಡು ಇದು ಮಿಕ್ಕಿರೋ ಈ ಗೊಜ್ಜಿಗೆ ನಾನು ಅನ್ನನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಟೊಮೆಟೊ ರೈಸ್ಗೂ ಅಷ್ಟೇ, ಲೆಫ್ಟ್ ಓವರ್ ರೈಸ್ ಇದ್ರೂ ಅದಕ್ಕೂ ಕೂಡ ನಾವು ಈ ಥರ ಮಾಡ್ಕೋಬೋದು. ಲಂಚ್ ಬಾಕ್ಸ್ ಕಟ್ಟಲಿಕ್ಕೆ ಅಥವಾ ನೈಟ್ ಡಿನ್ನರ್ಗೆ ಬಿಸಿ ಅನ್ನೋಕ್ಕೆ ಕೂಡ ಇದನ್ನು ಮಾಡ್ಕೋಬೋದು ನಾವು. ಇನ್ಸ್ಟೆಂಟಾಗಿ ವಿತಿನ್ 5 ಮಿನಿಟ್ಸ್ನಲ್ಲಿ ಪ್ರಿಪೇರ್ ಆಗುವಂತಹ ಟೊಮೆಟೊ ರೈಸ್ ರೆಸಿಪಿ ಇದು. ನಾನು ಆಲ್ರೆಡಿ ಅನ್ನ ಮಾಡಿ ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ಪಷ್ಟು ಅನ್ನನ ನಾನಿವಾಗ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ಅನ್ನ ಮಿಕ್ಸ್ ಮಾಡಬೇಕಾದ್ರೇ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಕೂಡ ಲಂಚ್ ಬಾಕ್ಸ್ಗೆ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಯಾವುದೇ ಟೈಮಲ್ಲಿ ಬ್ರೇಕ್ ಆದ್ರೂ ಈ ಥರ ಇನ್ಸ್ಟೆಂಟಾಗಿ ಪ್ರಿಪೇರ್ ಮಾಡ್ಕೋಬೋದು. ಇವಾಗ ನೋಡಿ ಬಿಸಿ ಬಿಸಿಯಾದ ಟೊಮೆಟೊ ರೈಸ್ ರೆಡಿ ಇದೆ. ತುಂಬ ಸಿಂಪಲ್ಲಾಗಿ ಟೊಮೆಟೊ ರೈಸ್ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ. ಇದಕ್ಕೆ ನಾನು ಯಾವುದೇ ಥರದ ಕಡಲೆ ಬೀಜ ಆಗಲಿ ಏನನ್ನೇ ಆಗಲಿ ಯೂಸ್ ಮಾಡಿಲ್ಲ. ಬಿಸಿ ಬಿಸಿಯಾದ ರುಚಿಕರವಾದ ಟೊಮೆಟೊ ರೈಸ್ ರೆಡಿ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ನ ಮುಖಾಂತರ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇನ್ನೂ ಒಂದು ಒಳ್ಳೆಯ ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.